ಇವತ್ತಿನ ವಿಷಯ ಬಂದು ಏನಪ್ಪಾ ಅಂದ್ರೆ, ಇವತ್ತಿನ ಕಾಲದಲ್ಲಿ ಎಲ್ಲಾ ರೈತರುಗಳು ಬೆಂಗಳೂರಿಗೆ ಹೋಗ್ಬೇಕು, ಮಂಗಳೂರಿಗೆ ಹೋಗ್ಬೇಕು ಅಂತ ಇಚ್ಛೆ ಪಡ್ತಾರೆ. ಆದ್ರೆ ಇಲ್ಲಿ ಒಬ್ಬ ರೈತ ತಮ್ಮ ಜಮೀನಲ್ಲೇ ಒಂದ 6ರಿಂದ 7 ತಿಂಗಳಿಗೆ ಎಷ್ಟು ಲಾಭವನ್ನು ಪಡೆದಿದ್ದಾರೆ ಅಂತ ಅವ್ರ ಮೂಲಕನೇ ಕೇಳೋಣ. ಅಣ್ಣ, ಫಸ್ಟ್ ಏನ್ ಬೆಳೆ ಹಾಕಿದ್ರಿ ನೀವು? ಇದಕ್ಕೆ ಸೋರೆ ಹಾಕಿದೆ ಸರ್. ಇದಕ್ಕೆ 1.5 ಎಕರೆ ಇದು ಸೋರೆ ಹಾಕಿದ್ದು. ಸೋರೆಯಲ್ಲಿ 17 ಟನ್ ಸೋರೆ ಆಯ್ತು ಇದರಲ್ಲಿ. ಆಮೇಲೆ ಫಸ್ಟ್ ಎಷ್ಟು ಸಲ ಸ್ಪ್ರೇ ಮಾಡಿದ್ರಿ? ಅದಕ್ಕೆ 2 ಸತ 3 ಸಲ ಮಾಡಿದ್ರೆ ಅಷ್ಟೇ. ಅದೇ ಯಾವ ತರ ಮಾಡಿದ್ರೆ ಏನು ಅವಶ್ಯಕತೆ ಇದೆ ಅದಕ್ಕೆ ಮಾತ್ರ ನೀವೇ ನಿಮ್ ತಲೆ ಬಂದ್ವಲ್ಲ, ನೀವೇ ಸಜೆಷನ್ ಕೊಟ್ರೆ ನೋಡಿದ್ರೆ 2 ಸತಿ 3 ಸತಿ ಹೊಡೆದಿದ್ದು ಅಷ್ಟೇ. ಒಳ್ಳೆ ಇಳುವರಿ ಬಂತು, ಒಳ್ಳೆ ಚೆನ್ನಾಗಿ ಬಂತಿತ್ತು. ಇಷ್ಟರಲ್ಲಿ ಸುಮಾರು ದುಡ್ಡು ಅದರಲ್ಲಿ ನನಗೆ 1,60,70,000 ದುಡ್ಡು ಆಯ್ತು. ಇಷ್ಟು 3 ತಿಂಗಳಿಗೆ. ಆಮೇಲೆ ಇದು ಅದಾದ್ಮೇಲೆ ಮತ್ತೆ ಇದಕ್ಕೆ ಕೋಸ್ ಹಾಕ್ತೆ. ಕೋಸಲ್ಲಿ 1,20,000 ರೂಪಾಯಿ ದುಡ್ಡು ಆಯ್ತು. ಆಮೇಲೆ ಅದಕ್ಕೆ ಮೇಲ್ಗಡೆಗೆ ಮತ್ತೆ ಕಾಳು ಬೀನ್ಸ್ ಹಾಕ್ತೆ, ಅದರಲ್ಲಿ 50,000 ರೂಪಾಯಿ ದುಡ್ಡು ಆಯ್ತು. ಆಮೇಲೆ ಕೆಳಗಡೆ ಅಲ್ಲಿ 1 ಎಕರೆಗೆ ಕುಂಬಳ ಹಾಕ್ತೆ, ಅದು ಒಳ್ಳೆ ರೇಟ್ ಸಿಕ್ತು, 23 ರೂಪಾಯಿ ಕೆಜಿ. ಒಂದು 7-8 ಟನ್ ಆಯ್ತು. ಅದು ಒಂದು 1,80,000 ರೂಪಾಯಿ ದುಡ್ಡು ಆಯ್ತು. 1,80,000, ಇದು 1,60,000, ಅದೊಂದು 160,000. ಇವಾಗ ಮತ್ತೆ ಈಗ ಆಲೂಗಡ್ಡೆ ಹಾಕಿದ್ದೀನಿ. 3-4 ಬೆಳೆ ಆಯ್ತು. ಟೋಟಲ್ 9 ತಿಂಗಳು ಆಯ್ತಾ? 9 ತಿಂಗಳು 6-7 ಲಕ್ಷ ರೂಪಾಯಿ ದುಡ್ಡು ಆಗಿದೆ. ಇವಾಗ ಇದು ಆಲೂಗಡ್ಡೆ ಬಂದ್ರೆ ಇನ್ನು ಮಾಡ್ಬೇಕಿತ್ತು. 1 ವರ್ಷಕ್ಕೆ ಎಷ್ಟಾಗುತ್ತೆ ಅಂತ ಗೊತ್ತಾಗುತ್ತೆ. ಹೆಚ್ಚು ಕಮ್ಮಿ ನನ್ನ ಪ್ರಕಾರ ಒಂದು 8-9 ಲಕ್ಷ ದುಡ್ಡು ಆಗುತ್ತೆ. ಎಷ್ಟು 9 ತಿಂಗಳು 10 ತಿಂಗಳಿಗೆ. ಇವಾಗ ಎಷ್ಟೋ ಜನ ರೈತರು ಬೆಂಗಳೂರಿಗೆ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು ಅಂತ ಅನ್ಕೋತಾರಲ್ಲ, ನಿಮ್ಮ ಅಭಿಪ್ರಾಯ ಏನು? ಅದನ್ನೇ ತಪ್ಪು. ರೈತ ಬೆಳಿಬೇಕಷ್ಟೇನೆ, ದುಡಿಬೇಕು. ದುಡಿದ್ರೆ ಕೊಟ್ಟೆ ಕೊಡದಲ್ಲಿ ಭೂಮ್ತಾಯಿ. ಅದ್ರಲ್ಲಿ ಅಷ್ಟು ನೆಮ್ಮದಿ ಯಾವ್ದ್ರಲ್ಲೂ ಇಲ್ಲ ಬಿಡಿ, ಯಾವ್ದ್ರಲ್ಲೂ ಇಲ್ಲ. ಆಮೇಲೆ ಇನ್ನೊಂದು ಕೇಳಕ್ ಇಚ್ಛೆ ಪಡ್ತೇನೆ, ನಿಮ್ದು ಬಿಸ್ನೆಸ್ ಇದೆ ಅಲ್ವಾ? ಅಲ್ಲ, ಬಿಸ್ನೆಸ್ ಪ್ಲಸ್ ಕೃಷಿ ಅನ್ಕೊಂಡ್ರೆ ನಿಮ್ಗೆ ಯಾವ್ದು ಇಷ್ಟ? ನಿನ್ನೆ ನೋಡ್ರಿ, ನನ್ನ ತೂಕ ಇತ್ತು, ನಾನು ಇಲ್ಲಿ ನೀರ್ ಬಿಡ್ಬೇಕಾಯ್ತು. ಇಲ್ಲಿ ನೀರ್ ಬಿಟ್ಟಿದ್ದೀನಿ, ನಮ್ಮ ಅಮಲ್ರ ಕಳ್ಸಿದ್ದೀನಿ ಕೆಲಸ ಮಾಡಕ್ಕೆ. ನಾ ಇಲ್ಲೇ ಇದ್ದೀನಿ, ಅರ್ಥ ಆಯ್ತಾ? ನನಗೆ ಖುಷಿ, ಅದು ಖುಷಿ ಇದೆ, ಅದು ಸೆಕೆಂಡ್ರಿ. ಆದ್ರೆ ಇದು ಭಾರಿ ಖುಷಿ. ಇದು ಜನ ಇದು ನಂಬೇಕಷ್ಟೇ, ರೈತ ನಂಬಿದ್ರೆ ಈ ಭೂಮಿ ಯಾವ ಕಾರಣಕ್ಕೂ ಕೈ ಬಿಡಲ್ಲ. ಆಮೇಲೆ ಟೈಮ್ಗೆ ಯಾವಾಗ ಏನ್ ಮಾಡ್ಬೇಕು ಅದನ್ನ ಮಾಡ್ಕೊಂಡು ಹೋಗ್ಬೇಕು. ಹೌದು ನೋಡ್ರಿ, ರೈತ ಆಗಿದ್ದರು ಬೆಳಿಗ್ಗೆ ಡೈಲಿ ಒಂದ್ಸತಿ ಬೆಳೆ ನೋಡ್ಬೇಕು. ಅದೇ, ಅದು ನಿಜ. ಅದು ಮೇನ್ ಇದು ಉದ್ದೇಶ. ಏನ್ ಗೊತ್ತಾ, ಮೇನ್ ಪಾಯಿಂಟ್. ನಮ್ಮೊಬ್ರು ಅಂತ ಅಂದ್ರು, ಕಳೆಗೂ ಬೆಳೆಗೂ ಫೈಟ್ ಬಿತ್ತಂತೆ. ಕಳೆಗೆ ಮತ್ತೆ ಬೆಳೆಗೆ. ಆಮೇಲೆ ಕಳೆ ಹೇಳ್ತಂತೆ, ನಿನಗಿನ್ನ ಮೊದ್ಲೇ ಬೆಳಿತೀನಿ ನಾನು ಅಂತಂತೆ. ಬೆಳೆ ಹೇಳ್ತಂತೆ, ನಾನು ಒಡೆಯ ಬರ್ತಾ ಇದ್ದಾನೆ, ನಿನ್ ಕಿತ್ತು ಗುಂಜಾಗ್ತಾನೆ ಅಂತಂತೆ. ಅರ್ಥ ಆಯ್ತಾ? ನಿನ್ನ ಕಿತ್ತು ಗುಂಜಾಗ್ತಾನೆ, ನನ್ ಗುಂಜಾಗ್ತಾನ, ನನಗೇನೆ ಬೆಳೆ ಬೆಳೆದ್ರೆ. ಅರ್ಥ ಆಯ್ತಾ? ನೋಡ್ರಿ ಹೆಂಗೆ ಕಳೆಗೆ ಮತ್ತೆ ಬೆಳೆಗೆ ವ್ಯತ್ಯಾಸ ಅಂತ. ಕಳೆ ಕಿತ್ತಾಕ್ತಿವಿ, ಅದೇ ಗಿಡ ಕಿತ್ತಾಕ್ತಿವ, ಆ ತರ ಇರುತ್ತೆ. ಬಟ್ ರೈತ ಸುಖಿ ಈ ದೇಶದಲ್ಲಿ ಬೇರೆ ಯಾರಿಲ್ಲ. ಅದು ಅವರಷ್ಟು ನೆಮ್ಮದಿ ಯಾರಿಲ್ಲ, ಯಾರಿಗೂ ಇಲ್ಲ. ಬಿಸ್ನೆಸ್ ಆದ್ರೆ ನಿಮ್ಗೆ ಅದಕ್ಕೂ ಇದಕ್ಕೂ ಏನ್ ವ್ಯತ್ಯಾಸ? ವ್ಯತ್ಯಾಸ ಅಂದ್ರೆ, ನನಗೆ ರೈತದೇ ನಂಗೆ ಖುಷಿ, ಬೆಳೆದೇ ಖುಷಿ. ನನಗೆ ಭಾರಿ ಖುಷಿ. ನಾನು ಬೆಳಿಗ್ಗೆ ಇದ್ರೆ ನಾನು ಹೊಲದಲ್ಲೇ ಇರೋದು, ನಾನು ಮನೆ ಹತ್ರ ಇರಲ್ಲ. ಈಗ ನೋಡಿ ಕೊಬ್ಬರಿ ಬಂದೈತೆ, ಹೋಗ್ಬೇಕು. ಆಮೇಲೆ ಇವಾಗ IT ಫೀಲ್ಡ್ ಅಲ್ಲೆಲ್ಲ ವರ್ಷಕ್ಕೆ 20 ಲಕ್ಷ ದುಡಿತಾರೆ, 30 ಲಕ್ಷ ದುಡಿತಾರೆ. ಹೆಚ್ಚು ದುಡ್ಡು ತೋರಿಸಬಹುದು ಒಂದು ವರ್ಷದಲ್ಲಿ. ಮತ್ತೆ ಅವರಿಗೆ ನೆಮ್ಮದಿ ಇರಲ್ಲ. ನೆಮ್ಮದಿ ಇರುತ್ತೆ. ಡೈಲಿ ನೀವು ದಿನಕ್ಕೆ 1 ಗಂಟೆ ಕೆಲಸ ಮಾಡಿದ್ರೆ ಸಾಕು. ಪಾರ್ಟ್ ಟೈಮ್ ಕೆಲಸ ಅಷ್ಟೇನೆ. ಇವಾಗ ಡಾಕ್ಟರ್ ಆಗ್ಲಿ, ಇಂಜಿನಿಯರ್ ಆಗ್ಲಿ, ಬೆಳಗಿಂದ ಸಾಯಂಕಾಲ ತನಕ ಪಾಪ ದುಡಿಬೇಕು ಅವ್ರು. ನಮ್ದು ಆತರ ಇಲ್ಲ, ಅದೇನೇ ಇಲ್ಲ. ಇವತ್ತು ಆಗಲ್ವಾ ಹೋಗಿ ಮನೆಕ, ಯಾರು ಕೇಳೋರಿಲ್ಲ. ಅದೇ ಡಾಕ್ಟರ್ ಹಂಗೆ ಆಗಲ್ಲ, ಆಗಲ್ ತಿನ್ನಲೇಬೇಕು, ಹೋಗಿ ನೋಡ್ಲೇಬೇಕು. ಹಂಗೆ ರೈತ ಈ ದೇಶದಲ್ಲಿ ಪೆನ್ನೆಲ್ ಬಂತಾರಲ್ಲ, ಅವ್ನ ಪೆನ್ನೆಲ್ಬೆ ಅವರಂತ ಸುಖಿ ಯಾರಿಲ್ಲ ಬಿಡಿ. ಅದನ್ನ ನೀಟಾಗಿ ಮಾಡ್ಕೊಂಡು ಅಷ್ಟೇ. ಟೈಮಿಗೆ ಏನ್ ಕೊಡ್ಬೇಕು, ಗೊಬ್ಬರ ಕೊಡ್ಬೇಕಾ, ಏನ್ ಕೊಡ್ಬೇಕು, ಎಲ್ಲ ನೀರ್ ಕೊಡ್ಬೇಕಾ, ಕರೆಕ್ಟ್ ಮಾಡಿದ್ರೆ ಕ್ರಮಬದ್ಧವಾಗಿ ನೀಟಾಗಿ ಮಾಡ್ಬೇಕು. ಇಲ್ಲ ಅಂದ್ರೆ ಅದು ಮೈ ಮೇಲೆ ಬರುತ್ತೆ. ಇಲ್ಲ ಹೌದು, ಬರುತ್ತೆ, ಮೈ ಮೇಲೆ ಬರುತ್ತೆ. ಅವರ ಮುಂದಿನ ಕೃಷಿ ಕೆಲಸಕ್ಕೆ ಯಶಸ್ಸು ಸಿಗಲಿ ಅಂತ ಕೇಳ್ತಾ, ನಿಮಗೂ ಯಾವುದೇ ರೀತಿ ಸಮಸ್ಯೆ ಇದ್ದಲ್ಲಿ ಕಮೆಂಟ್ ಮಾಡಿ, ಸಾಧ್ಯವಾದಷ್ಟು ಸಹಾಯ ಮಾಡಲು ಪ್ರಯತ್ನಿಸುತ್ತೇನೆ.